ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪೃಥ್ವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಮೊದಲನೇ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರೆಲ್ಲ ನೋಟಿಫಿಕೇಷನ್ ಬರ್ತಿಲ್ಲ ಅಂತ ಕೇಳ್ತಾ ಇದ್ರಿ, ನೀವು ಅಪ್ಡೇಟ್ ಮಾಡಿದ ವಿಡಿಯೋ. ಸೊ ಹಾಗಾಗಿ ಯಾರೆಲ್ಲ ಬೆಲ್ಲೈಕನ್ನ ಕ್ಲಿಕ್ ಮಾಡಲಿ ಅವರು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈಗಲೇ ಹೋಗಿಬಿಟ್ಟು ನಾನು ಏನೇ ಹೊಸ್ದಾಗಿ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಯಾರಿಗೆಲ್ಲ ಹೆಲ್ಪು ಮತ್ತು ಇಲ್ಲಿ ಕೈ ಬೆರಳ ಹತ್ರ ತುಂಬ ಜನಕ್ಕೆ ಬ್ಲ್ಯಾಕ್ ಆಗಿರುತ್ತೆ. ಸೊ ಅದು ರಿಮೂವ್ ಆಗ್ತಾರಲ್ಲ, ಇದು ಒಂದು ಕಲರ್ ಇದೆ, ಇದು ಒಂದು ಕಲರ್ ಇರುತ್ತೆ, ಮತ್ತು ಎಲ್ಬೋ ಒಂದು ಕಲರ್ ಇರುತ್ತೆ. ಸೊ ನೋಡ್ಬೋದು ಅಂದು ಕೂಡ ಬ್ಲ್ಯಾಕ್ ಆಗಿದೆ. ಸೊ ಅದು ಸಣ್ಣ ಟ್ಯಾನ್ ಆಗಿಬಿಟ್ಟು ಇಲ್ಲೆಲ್ಲ ವೈಟ್ ಇರುತ್ತೆ, ಇಲ್ಲೊಂದು ಬ್ಲ್ಯಾಕ್ ಆಗಿರುತ್ತೆ, ನೆಕ್ ಬ್ಲ್ಯಾಕ್ ಆಗಿರುತ್ತೆ, ಮತ್ತು ಹ್ಯಾಂಕಲು ತುಂಬ ಬ್ಲ್ಯಾಕ್ ಆಗಿರುತ್ತೆ. ಸೊ ಅದನ್ನೆಲ್ಲ ತುಂಬ ಈಸಿಯಾಗಿ ಹೇಗೆ ರಿಮೂವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬರೀ 2 ಸ್ಟೆಪ್ ಇದೆ. 1 ಸ್ಟೆಪ್ ಇವಾಗ ಮಾಡೋಣ, ನೆಕ್ಸ್ಟ್ ಸ್ಟೆಪ್ ಆಮೇಲೆ ಮಾಡೋಣ, ಸ್ಟೆಪ್ ಬೈ ಸ್ಟೆಪ್ಪು. ಮತ್ತು ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ನೋಡ್ಕೊಬೋಣ ಬನ್ನಿ. ಮೊದಲಿಗೆ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ, ಅದನ್ನು 2 ಮಾಡಿದ್ದೀನಿ. ಸೊ ಫಸ್ಟ್ ಸ್ಟೆಪ್ಪಿಗೆ ಅರ್ಧ ನಿಂಬೆಹಣ್ಣು, ಸೆಕೆಂಡ್ ಸ್ಟೆಪ್ಪಿಗೆ ಅರ್ಧ ನಿಂಬೆಹಣ್ಣು ಬೇಕಾಗುತ್ತೆ. ಸೊ ಇದನ್ನು 2 ಮಾಡಿದ್ದೀನಿ. ಇದರಲ್ಲಿ ವಿಟಮಿನ್ ಸಿ ಹಾಗೆ ನಮ್ಮ ಫೇಸ್ನ ಬ್ಲೀಚ್ ಆಗಲಿ ಮಾಡುವಷ್ಟು ಕೆಪಾಸಿಟಿ ಈ ನಿಂಬೆಹಣ್ಣಿಗಿದೆ. ತುಂಬ ಲಾಭ ಇದೆ. ಪಿಂಪಲ್ಸ್ ಎಲ್ಲ ಯಾರಿಗಾಗುತ್ತೋ ಅದನ್ನು ಕೂಡ ತುಂಬ ಚೆನ್ನಾಗಿ ರಿಮೂವ್ ಮಾಡುತ್ತೆ. ನಾನು ಚಿಕ್ಕವಳಿರ್ಬೇಕಾದ್ರೆ ಅದಕ್ಕೆ ಸಕ್ಕರೆ ಹಾಕ್ಬಿಟ್ಟು ಕೈ ಕಾಲೆಲ್ಲ ತಿಕ್ತಾಯಿದ್ರು ನಮ್ಮಮ್ಮ, ತುಂಬ ಬ್ಲ್ಯಾಕ್ ಇದ್ವಿ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಡೈರೆಕ್ಟಾಗಿ ಕೂಡ ಅಪ್ಲೈ ಮಾಡ್ಬೋದು, ಒಂದು ಫೇಸ್ ಪ್ಯಾಕ್ ಥರ ರೀತಿಯೂ ಕೂಡ ಹಾಕ್ಬಿಟ್ಟು ಅಪ್ಲೈ ಮಾಡ್ಬೋದು. ಮೊದಲಿಗೆ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಇದನ್ನು ಹಾಗೆ ಇಟ್ಕೋಬೇಕು, ಇದ್ರೂ ಸ್ಕ್ರಬ್ ಮಾಡೋಕ್ಕೆ ಚೆನ್ನಾಗಾಗುತ್ತೆ. 3 ಸ್ಪೂನಷ್ಟು ಸಕ್ಕರೆ, ಆಮೇಲೆ 1 ಸ್ಪೂನಷ್ಟು ಕಸ್ತೂರಿ ಅರಿಶಿನ, ಪ್ಯೂರ್ ಜೇನುತುಪ್ಪ 1 ಸ್ಪೂನಷ್ಟು, ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡಿ. ಫಸ್ಟ್ ಸ್ಟೆಪ್ದು ರೆಡಿಯಾಗಿದೆ. ಸೊ ಇದು ಏನು ನಿಮ್ಮದು ಹೋಲ್ ಇರುತ್ತೋ, ಹಿಂಡಿರ್ತಿರಲ್ಲ ರಸನ, ಆ ಹೋಳಿಗೆ ಈ ಥರ ಹೆಜ್ಬಿಟ್ಟು ನಿಮ್ದು ಎಲ್ಲೆಲ್ಲಿ ಬ್ಲ್ಯಾಕ್ ಆಗಿದೆ ಅಲ್ಲಲ್ಲಿ ಈ ಥರ ನೀಟಾಗಿ ಸ್ಕ್ರಬ್ ಮಾಡಿ. ನೀವು ಇದ್ರ ಮೇಲಾದರೂ ಹಾಕ್ಕೊಂಡು ಮಾಡ್ಬೋದು, ಇಲ್ಲ ಒಂದು ರೀತಿ ಪ್ಯಾಕ್ ರೀತಿ ರೆಡಿ ಮಾಡಿಕೊಂಡು ಅದಕ್ಕೆ ಹೆಜ್ಬಿಟ್ಟಿದ್ರೆ ಸ್ಕ್ರಬ್ ಮಾಡಿದ್ರೂ ಕೂಡ ಆಗುತ್ತೆ. ನೀಟಾಗಿ 10 ಮಿನಿಟ್ಸು ಸ್ಕ್ರಬ್ ಮಾಡಬೇಕು. ಹಾಗೆ ಈ ಕಡೆನೂ ಕೂಡ ಮಾಡಬೇಕು. ತುಂಬ ಜನ ಮಾತ್ರ ಇಲ್ಲಿ ಬ್ಲ್ಯಾಕ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಥರ ನೀಟಾಗಿ ಸ್ಕ್ರಬ್ ಮಾಡಿದ್ರೆ ತುಂಬ ಚೆನ್ನಾಗಿ ಹೋಗುತ್ತೆ, ರಿಮೂವ್ ಆಗ್ತಾನೆ ಹೋಗುತ್ತೆ. ಈ ಥರ ನೀವು 1 ವೀಕ್ಲಿ 1-2 ಟೈಮ್ಸ್ ಯೂಸ್ ಮಾಡ್ತಾ ಬಂದರೆ ಬ್ಲ್ಯಾಕ್ ಯಾರಿಗಾಗಿದೆಯೋ ಅದು ಕಂಪ್ಲೀಟಾಗಿ ರಿಮೂವ್ ಆಗ್ತಾ ಹೋಗುತ್ತೆ. ಹಾಗೆ ಇಲ್ಲೂ ಕೂಡ ಸ್ಕ್ರಬ್ ಮಾಡಿ. ಇದನ್ನು ಫೇಸಿಗೂ ಕೂಡ ಅಪ್ಲೈ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಈ ಥರ ನೀಟಾಗಿ ಸ್ಕ್ರಬ್ ಮಾಡಿ 2 ಕೈಗೂ ಕೂಡ. ಕೈಗೆ ಎಲ್ಬೋಗೆ ಎಲ್ಲ ನೀಟಾಗಿ ಅಪ್ಲೈ ಆದಮೇಲೆ ಕಾಲಿಗೆ 2 ಕಾಲು ನೀಗೆ ಆ ಚಿಪ್ಪಿಗೆ ನೀಟಾಗಿ ಹಚ್ಚಬೇಕು. ಅಲ್ಲಿ ಮಾತ್ರ ಬ್ಲ್ಯಾಕ್ ಆಗಿರುತ್ತೆ, ಇನ್ನು ಬೇರೆ ಕಡೆ ಎಲ್ಲ ವೈಟ್ ಆಗಿರುತ್ತೆ. ನೀಟಾಗಿ ಹಚ್ಚಬೇಕು. ಅದಾದಮೇಲೆ ನಮ್ಮದು ಹ್ಯಾಂಕಲ್ ಏನಿದೆ ಆ ಕಡೆ ಈ ಕಡೆ ಸ್ವಲ್ಪ ಬೋನ್ ಇದೆ, ಅದು ಏನು ನಾವು ಕಾಲನ್ನ ಚಕ್ಲು ಬಕ್ಲು ಹಾಕೊಂಡು ಕೂರ್ತೀವಲ್ಲ ಆ ಟೈಮಲ್ಲಿ ತುಂಬ ಜನ ಆ ಥರ ಕೂತಾಗ ಅಲ್ಲಿ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ. ಸೊ ಅಂಥವ್ರದ್ದು ಯಾರಿಗೆಲ್ಲ ಬ್ಲ್ಯಾಕ್ ಇದೆ ಅಂಥವ್ರು ಅಲ್ಲಿಗೆ ಅಪ್ಲೈ ಮಾಡೋದ್ರಿಂದ ಅದು ಕೂಡ ಬ್ಲ್ಯಾಕ್ ರಿಮೂವ್ ಆಗಿ ವೈಟ್ ಆಗುತ್ತೆ. ಒಂದು ವೀಕ್ಲಿ 1-2 ಟೈಮ್ಸ್ ಯೂಸ್ ಮಾಡಿ 3 ಡೇಸಿಗೆ ಒಂದ್ಸಲ 3 ಡೇಸಿಗೆ ಒಂದ್ಸಲ ಆ ಥರ ಯೂಸ್ ಮಾಡ್ತಾ ಬಂದರೆ ಏನಾಗಲ್ಲ, ತುಂಬ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಆಮೇಲೆ ಬೆರಳಿಗೂ ಅಷ್ಟು ನೀಟಾಗಿ ಅಪ್ಲೈ ಮಾಡಿ. ಬೆರಳು ಕೂಡ ತುಂಬ ಬ್ಲ್ಯಾಕ್ ಆಗಿರುತ್ತೆ. ಇವಾಗ ಹೆಂಗೆ ಕೈ ಬೆರಳಿಗೆ ಹಚ್ಚಿದ್ರು ಸೊ ಅದೇ ರೀತಿ ಕಾಲು ಬೆರಳಿಗೂ ಹಚ್ಚಬೇಕು. ಹಚ್ಚಿ ಎಲ್ಲ ಆದಮೇಲೆ ಒಂದ್ಸಲ ನೀಟಾಗಿ ಮಸಾಜ್ ಮಾಡ್ತಾ ಬರಬೇಕು ಸ್ಕ್ರಬ್ ಟೈಪಲ್ಲಿ. ಎಲ್ಲೆಲ್ಲಿಗೆ ಅಪ್ಲೈ ಮಾಡಿದರೆ ಅಲ್ಲಿಗೆ ಈ ಥರ ನೀಟಾಗಿ ಸ್ಕ್ರಬ್ ಮಾಡಿ ಇದೊಂದು 1/2 ಅವರ್ ಬಿಟ್ಟು ವಾಶ್ ಮಾಡಬೇಕು. ಈ ಥರ ನೀಟಾಗಿ ಸ್ಕ್ರಬ್ ಮಾಡಬೇಕು. ಅಲ್ಲಿ ಏನು ಬ್ಲ್ಯಾಕ್ ಆಗಿರುತ್ತೋ ಅದು ತುಂಬ ಚೆನ್ನಾಗಿ ರಿಮೂವ್ ಆಗ್ತಾ ಹೋಗುತ್ತೆ. ಹಾಗೆ ಎಲ್ಬೋ ಕೂಡ ನೀಟಾಗಿ ಸ್ಕ್ರಬ್ ಮಾಡಬೇಕು.
ಕ್ಲಾಕ್ ವೈಸು ಮತ್ತು ಆ್ಯಂಟಿ ಕ್ಲಾಕ್ ವೈಸಲ್ಲಿ ನೀಟಾಗಿ ರೊಟೇಷನಲ್ಲಿ ನೀಟಾಗಿ ಮಸಾಜ್ ಮಾಡಿ ಅದನ್ನು 1.5 hour ಬಿಟ್ಟು ವಾಶ್ ಆದಮೇಲೆ ನೀವೇ ನೋಡ್ಬೋದು ಫಸ್ಟ್ ಸ್ಟೆಪ್ಪಿಗೆ ಈ ಥರ ರಿಸಲ್ಟ್ ಸಿಕ್ಕಿದೆ. ಚೆನ್ನಾಗಿ ರಿಸಲ್ಟ್ ಸಿಕ್ತು ಫಸ್ಟ್ ಸ್ಟೆಪ್ಪಿಗೆ. ಅದು ತಣ್ಣೀರಲ್ಲಿ ವಾಶ್ ಮಾಡ್ಕೊಂಬಂದು ನೀಟಾಗಿ ಒರೆಸ್ಕೊಂಡು ಡ್ರೈ ಮಾಡ್ಕೊಬೇಕು. ಈಗ ಸೆಕೆಂಡ್ ಸ್ಟೆಪ್ಪು ಏನೆಲ್ಲ ಹಾಕೋಣ ಅಂತ ನೋಡೋಣ ಬನ್ನಿ. ಸೆಕೆಂಡ್ ಸ್ಟೆಪ್ಪಿಗೆ ಏನೆಲ್ಲ ಬೇಕು ಅಂತ. ಮೊದಲಿಗೆ ಅರ್ಧ ನಿಂಬೆಹಣ್ಣು, ಫಸ್ಟ್ ಸ್ಟೆಪ್ಪಿಗೆ ಅರ್ಧ ನಿಂಬೆಹಣ್ಣು ಹಾಕ್ಕೊಂಡಿದ್ವಿ. ಸೊ ಇನ್ನು ಅರ್ಧ ನಿಂಬೆಹಣ್ಣು ಸೆಕೆಂಡ್ ಸ್ಟೆಪ್ಪಿಗೆ. ಆಮೇಲೆ 1/4 ಸ್ಪೂನಷ್ಟು ಅರಿಶಿನ, ಆಮೇಲೆ 1 ಸ್ಪೂನಷ್ಟು ಜೇನುತುಪ್ಪ, ಪ್ಯೂರ್ ಜೇನುತುಪ್ಪ ಇಲ್ಲಾಂದರೆ ನಾರ್ಮಲ್ ಅಂಗಡಿಯಿಂದ ತರ್ತೀರ ಅದನ್ನು ಕೂಡ ಹಾಕೊಬೋದು. 1 ಸ್ಪೂನಷ್ಟು ಕಾಫಿ ಪೌಡ್ರು, ಆಮೇಲೆ 2 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಆಮೇಲೆ 2 ಸ್ಪೂನಷ್ಟು ಮೊಸರು. ಅಂದರೆ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಪೇಸ್ಟು ಒಂದು ನಾರ್ಮಲಾಗಿ ಒಂದು ಪೇಸ್ಟ್ ರೀತಿ ಬರೋ ತನಕ ಸ್ವಲ್ಪ ಮೊಸರನ್ನ ಹಾಕ್ಬಿಟ್ಟು ನೀಟಾಗಿ ಮಾಡ್ಕೋಬೇಕು. ಸ್ವಲ್ಪ ತೆಳುನೂ ಬೇಡ, ತುಂಬ ಗಟ್ಟಿನೂ ಬೇಡ, ಮೀಡಿಯಮಾಗಿ ಮಾಡ್ಕೊಂಡಾದಮೇಲೆ ಫಸ್ಟೇ ಸ್ಟೆಪ್ಪು ನೀವು ಎಲ್ಲೆಲ್ಲಿಗೆ ಅಪ್ಲೈ ಮಾಡಿದ್ರಿ ಸೆಕೆಂಡ್ ಸ್ಟೆಪ್ನೂ ಕೂಡ ಅಲ್ಲಿಗೆ ಅಪ್ಲೈ ಮಾಡಿಬಿಟ್ಟು ಒಂದು ರೌಂಡ್ ಅಪ್ಲೈ ಮಾಡಿ ಇನ್ನೊಂದು ರೌಂಡ್ ನೀಟಾಗಿ ಸ್ಕ್ರಬ್ ಮಾಡ್ತಾ ಬರಬೇಕು. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಸ್ಕ್ರಬ್ ಆಗ್ತಿದೆ ಅಂತ ಹೇಳಿಬಿಟ್ಟು. ಸೆಕೆಂಡ್ ಸ್ಟೆಪ್ ಆದಮೇಲೆ ವಾಶ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ಹಾಗೆ ಕೂಡ ಕಾಲಿಗೂ ಕೂಡ ಅಪ್ಲೈ ಮಾಡಬೇಕು. ನಮ್ಮ ನೀ ಆದರೂ ಆಯಿತು, ಹ್ಯಾಂಕಲಿಗಾದರೂ ಆಯಿತು, ನೀಟಾಗಿ ಅಪ್ಲೈ ಮಾಡಿ ಮಸಾಜ್ ಮಾಡಬೇಕು. ಇದನ್ನು 1/4 ಗಂಟೆ ಬಿಟ್ಟರೆ ಸಾಕು. ಸೆಕೆಂಡ್ ಸ್ಟೆಪ್ ಬೇಗ ಡ್ರೈ ಆಗುತ್ತೆ. ಅಕ್ಕಿ ಹಿಟ್ಟು ಹಾಕಿದ್ರಿಂದ ಬೇಗ ಡ್ರೈ ಆಗುತ್ತೆ. ನೀಟಾಗಿ ಅಪ್ಲೈ ಆದಮೇಲೆ ಇನ್ನೊಂದು ಸಲ ಸ್ಕ್ರಬ್ ಮಾಡ್ತಾ ಬರಬೇಕು ಆಲ್ಟರ್ನೇಟಾಗಿ. ಸ್ಕ್ರಬ್ ಎಲ್ಲ ಆದಮೇಲೆ ಇದನ್ನು ಒಂದು 15 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಆದರೆ ತಣ್ಣೀರಲ್ಲಿ ವಾಶ್ ಮಾಡೋಕ್ಕಾಗಿಲ್ಲ ಅಂದರೆ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ಕೂಡ ವಾಶ್ ಮಾಡ್ಕೊಬೋದು. ತೀರಾ ಬಿಸಿನೀರಲ್ಲಿ ವಾಶ್ ಮಾಡೋಕ್ಕೆ ಹೋಗಬೇಡಿ. ವಾಶ್ ಎಲ್ಲ ಆದಮೇಲೆ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ. ಫಸ್ಟ್ ಹೆಂಗಿದೆ ಇವಾಗ ಹೆಂಗಿದೆ ಅಂತ ಹೇಳಿಬಿಟ್ಟು. ತುಂಬ ಚೆನ್ನಾಗಾಗಿದೆ. ಅಂದರೆ ಫಸ್ಟ್ ಟೈಮಿಗೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂತ ನಾನು ಹೇಳಿದೆ. ಸ್ವಲ್ಪ ರಿಮೂವ್ ಆಗುತ್ತೆ. ವೀಕ್ಲಿ 1-2 ಟೈಮ್ಸ್ ಯೂಸ್ ಮಾಡ್ತಾ ಬಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಕೈ ಆಗಲಿ ಕಾಲಾಗಲಿ. ಆಮೇಲೆ ಯಾವುದಾದ್ರೂ ಬಾಡಿ ಲೋಷನ್ ನೀವು ಅಪ್ಲೈ ಮಾಡೋದಾಗಿದ್ದರೆ ನೀವು ಅಪ್ಲೈ ಮಾಡ್ಬೋದು. ಸೊ ನಾನು ಆಲ್ಮಂಡ್ ಅದು ಅಪ್ಲೈ ಮಾಡ್ತೀನಿ ಬಾಡಿ ಲೋಷನ್ನು. ನೀವು ಯಾವುದು ಡೈಲಿ ಯೂಸು ಬಾಡಿ ಲೋಷನ್ನು ಅಪ್ಲೈ ಮಾಡ್ತೀರಾ ಸೊ ಅದನ್ನು ಅಪ್ಲೈ ಮಾಡಿ. ಇದೇ ಥರ ಅಪ್ಲೈ ಮಾಡ್ತಾ ಬನ್ನಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇದೇ ರೀತಿ ಎಲ್ಲ ವಿಡಿಯೋಗಳಿಗಾಗಿ ಪೃಥ್ವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಬಾಯ್.